ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಮತ್ತೊಂದು ಅಪರೂಪದ ಏಕಾದಶಿಯ ಮಹಿಮೆ, ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ. ಇದು ವಿಶೇಷವಾಗಿ ಸ್ತ್ರೀಯರಿಗೆ ಇರುವಂಥ ಏಕಾದಶಿ, ಪರ್ಟಿಕ್ಯುಲರ್ ಆಗಿ. ಯಾಕೆಂದರೆ ಸ್ತ್ರೀಯರು ತಾವೇನು ಜೀವನದಲ್ಲಿ ಫಲ ಅನುಭವಿಸಬೇಕು ಅಂತಿದ್ದಾರೆ, ಅಂದರೆ ಒಳ್ಳೆಯ ವರ ಸಿಗಬೇಕು, ಮದುವೆ ಆಗಿಲ್ಲ, ತೊಂದರೆ ಇದೆ ಅಂತಾದರೆ, ಅಥವಾ ಮದುವೆ ಆದಮೇಲೆ ಇಲ್ಲ ಮಕ್ಕಳಾಗ್ತಾ ಇಲ್ಲ, ಮಕ್ಕಳಾಗಬೇಕು ಅಂತಾದರೆ, ಅಥವಾ ಇಲ್ಲ ಆಯುಷ್ಯ ಕಡಿಮೆ ಇದೆ ಗಂಡಂದು, ನಂದು ಆಯುಷ್ಯ ಕಡಿಮೆ ಇದೆ ಅಂತಿದ್ರೆ ಆ ಸಮಸ್ಯೆ ಪರಿಹಾರ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಏಕಾದಶಿ ವ್ರತ ಈ ಕೃಷ್ಣ ಪಕ್ಷದ ಏಕಾದಶಿ ವ್ರತ. ಹಾಗಾಗಿ ಇದನ್ನು ತಪ್ಪದೆ ಸ್ತ್ರೀಯರು ವಿಶೇಷವಾಗಿ ಮಾಡಬೇಕು. ಕೃಷ್ಣ ತಾನು ಯುಧಿಷ್ಠಿರನಿಗೆ ಹೇಳ್ತಾನೆ, ಗರ್ಭವಾಸ ನಿಕೃಂತನೆ ಅಂತ. ಮತ್ತೆ ಗರ್ಭವಾಸ ಆಗೋದೇ ಇಲ್ಲ ಅಂತ ಆ ಫಲವನ್ನು ಹೇಳ್ತಾರೆ. ಗರ್ಭವಾಸ ಆಗಲ್ಲ ಅಂದೇನು ಅರ್ಥ, ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅರ್ಥ. ಅಷ್ಟು ಪುಣ್ಯವನ್ನು ನೀಡುವಂಥ ಏಕಾದಶಿ. ಇದರಲ್ಲಿ ಎಷ್ಟೆಷ್ಟು ಫಲ ಹೇಳ್ತಾರೆ ಅಂದರೆ, ಒಂದು ದಾನದ ಬಗ್ಗೆ ಬರ್ತಾರೆ, ಯಾವ ದಾನ ಶ್ರೇಷ್ಠ ಅಂತ ಹೇಳ್ತಾ ಬರ್ತಾರೆ. ಅದರಲ್ಲಿ ಮೊದಲಿಗೆ ಒಂದು ದಾನದ ಬಗ್ಗೆ ಹೇಳ್ತಾರೆ, ಅದು ಅಶ್ವದಾನ, ಅಂದರೆ ಕುದುರೆಯನ್ನು ಒಬ್ಬರಿಗೆ ದಾನ ಕೊಡೋದು. ಇದು ಧರ್ಮಶಾಸ್ತ್ರದಲ್ಲೂ ಇರುತ್ತೆ. ಈಗೇನಾದ್ರು ಒಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂದರೆ ಕುದುರೆಯನ್ನು ದಾನ ಕೊಡಿ ಅಂತ. ಈಗಿನ ಕಾಲದಲ್ಲಿ ನಾವೆಲ್ಲ ಆ ದಾನ ಬಿಟ್ಬಿಟ್ಟಿದ್ದೀವಿ, ಗೋದಾನಕ್ಕೆ ಮಾತ್ರ ಈಗಿನ ಕಾಲದಲ್ಲಿ ನಾವು ಇಟ್ಕೊಂಡಿದ್ದೀವಿ ಅಷ್ಟೇ. ಆ ಅಶ್ವದಾನಕ್ಕಿಂತ ಈ ಗಜದಾನ ಶ್ರೇಷ್ಠ ಅಂತ ಹೇಳ್ತಾರೆ. ಆನೆಯನ್ನು ದಾನ ಮಾಡೋದು ಶ್ರೇಷ್ಠ. ಆನೆ ದಾನಕ್ಕಿಂತ ಯಾವುದು ಶ್ರೇಷ್ಠ, ಭೂಮಿಯನ್ನು ಸ್ವಲ್ಪ ಜಾಗ ಕೊಟ್ಟರು ಅದು ಶ್ರೇಷ್ಠ ಅಂತೆ. ತೀರಾ ಆನೆ ದಾನಕ್ಕಿಂತ ಭೂಮಿ ದಾನ ಅಂದರೆ ಆನೆ ದೊಡ್ಡದಾಗಿರುತ್ತೆ, ಅಷ್ಟು ದೊಡ್ಡ ಭೂಮಿ ಅದಕ್ಕಿಂತ ಜಾಸ್ತಿ ಕೊಡಬೇಕು ಅಂತಲೇ ಅಲ್ಲ, ಚೂರು ಭೂಮಿ ಕೊಟ್ಟರು ಅದು ಆನೆ ದಾನಕ್ಕಿಂತ ಶ್ರೇಷ್ಠ ಅಂತ ಬಂತು. ಆಮೇಲೆ ಭೂಮಿ ದಾನಕ್ಕಿಂತ ಯಾವುದು ಶ್ರೇಷ್ಠ ಅಂದರೆ ತಿಲದಾನ ಅಂತಂದ್ರು, ಎಳ್ಳಿನ ದಾನ ಕೊಡೋದು ಶ್ರೇಷ್ಠ. ಅದಾದಮೇಲೆ ಬಂಗಾರದ ಸ್ಥಾನ ಬರುತ್ತೆ. ಬಂಗಾರ, ಈಗ ತಿಲದಾನಕ್ಕಿಂತ ಬಂಗಾರದ ದಾನ ಶ್ರೇಷ್ಠ. ಹಾಗಾಗಿಯೇ ಈ ಭೂಮಿ ದಾನ ಕೊಡ್ಬೇಕಾದ್ರೆ ಎಲ್ಲಿ ಭೂಮಿ ಕೊಡೋದು, ಒಂದು ಬಂಗಾರದ ಕಾಯಿನ್ ಇಟ್ಕೊಟ್ಬಿಡ್ತಾರೆ. ಯಾಕೆ ಕೊಡೋದು ಅಂದರೆ ಆ ಭೂಮಿ ದಾನಕ್ಕಿಂತ ಶ್ರೇಷ್ಠ, ಜಾಸ್ತಿ ಫಲ ಬರುತ್ತೆ ಅಂತ, ಅದಕ್ಕೆ ಬಂಗಾರದ ದಾನ ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ಯಾವುದು, ಬಂಗಾರ ಬೇಡ, ಭೂಮಿ ಬೇಡ, ತಿಲ ಬೇಡ, ಗಜ ಬೇಡ, ಅಶ್ವ ಬೇಡ, ಮತ್ತೇನು ಬೇಕು, ಅನ್ನದಾನ ಮಾಡಿ ಅಂತ. ಅನ್ನದಾನಕ್ಕೆ ಇದಕ್ಕೆಲ್ಲದಕ್ಕಿಂತಲೂ ಮಹತ್ವ ಕೊಟ್ಟು, ಆಮೇಲೆ ಅನ್ನದಾನಾತ್ ಪರಂ ದಾನಂ ನ ಭೂತಂ ನ ಭವಿಷ್ಯತಿ, ಅನ್ನದಾನಕ್ಕಿಂತ ಇನ್ಯಾವುದು ಶ್ರೇಷ್ಠ ಇಲ್ಲ, ಹಿಂದೆನೂ ಇರಲಿಲ್ಲ ಮುಂದೆನೂ ಬರಲ್ಲ ಅಂತೆಲ್ಲ ಹೇಳಿ ಮುಂದೆ ಹೇಳ್ತಾರೆ. ಯಾಕೆಂದರೆ ಅನ್ನದಾನದಿಂದ ಪಿತೃಗಳಿಗೆ ತೃಪ್ತಿ, ದೇವತೆಗಳಿಗೆ ತೃಪ್ತಿ, ಮನುಷ್ಯರಿಗೆ ತೃಪ್ತಿ ಆಗುತ್ತೆ ಅಂತೆಲ್ಲ ಹೇಳ್ಕೊಂಡು ಇದಕ್ಕೆ ಸಮಾನವಾದ ಒಂದು ದಾನ ಇದೆ, ಹೇಳ್ತೀವಿ ಕೇಳಿ ಅಂತ ಹೇಳ್ತಾರೆ. ಇಲ್ಲಿ ಕೃಷ್ಣ ಯುಧಿಷ್ಠಿರನಿಗೆ ಯಾವ ದಾನ ಅದು, ಕನ್ಯಾದಾನ ಅಂತ ಹೇಳ್ತಾರೆ. ಕನ್ಯಾದಾನ ಅನ್ನದಾನ ಒಂದೇ. ನೀವು ಕನ್ಯಾದಾನ ಮಾಡೋರಿಗೆ ಸಪೋರ್ಟ್ ಮಾಡಿದ್ರೆ ದುಡ್ಡು ಕೊಟ್ಟು ಅಥವಾ ಇನ್ನೇನು ವ್ಯವಸ್ಥೆ, ನಿಮಗೆ ಕನ್ಯಾದಾನ ಮಾಡಿದ ಪುಣ್ಯ ಬರುತ್ತೆ, ಅನ್ನದಾನ ಹಾಕ್ಸಿದ ಫಲ ಬರುತ್ತೆ, ಅದು ತುಂಬ ಶ್ರೇಷ್ಠ. ಅಷ್ಟಾದಮೇಲೆ ಧೇನುದಾನಂಚ ತತ್ತುಲ್ಯಂ. ಧೇನು ಅಂದರೆ ಅದೇ ಹಸು ದಾನ ಇದೆ, ಅದಕ್ಕೂ ಮಹತ್ವ ಕೊಟ್ಟಿದ್ದಾರೆ. ಅದರಲ್ಲಿ ಹಾಲು ಚೆನ್ನಾಗಿ ನೀಡುವಂಥ ಹಸು ದಾನ ಅಂತ ಅರ್ಥ ಧೇನುದಾನ ಅಂದರೆ. ಇದೆಲ್ಲ ಆದಮೇಲೆ ಇದಕ್ಕಿಂತಲೂ ಒಂದು ದಾನ ವಿಶೇಷವಾಗಿದೆ, ಯಾವುದು, ವಿದ್ಯಾದಾನ ಅಂತ. ವಿದ್ಯಾದಾನಕ್ಕೆ ಎಲ್ಲದಕ್ಕಿಂತ ಮಹತ್ವ ಕೊಟ್ಟು, ಅನ್ನದಾನ ಕನ್ಯಾದಾನಕ್ಕಿಂತಲೂ ಮಹತ್ವ ವಿದ್ಯಾದಾನಕ್ಕೆ. ಆಮೇಲೆ ಏಕಾದಶಿ ಬಗ್ಗೆ ಬರ್ತಾರೆ. ವಿದ್ಯಾದಾನ ಮಾಡಿದರೆ ಏನು ಫಲ ಸಿಗುತ್ತೋ ಅದನ್ನು ಈ ಏಕಾದಶಿ ವ್ರತ ಮಾಡಿದವ್ರಿಗೆ ಫಲ ಸಿಗತ್ತೆ ಅಂತ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಅಷ್ಟೆಲ್ಲ ದಾನ ನಮ್ಮ ಕೈಲಿ ಮಾಡ್ಲಿಕ್ಕಾಗತ್ತೆ ಇಲ್ಲೋ ಜೀವನದಲ್ಲಿ. ಸುಲಭವಾಗಿ ಒಂದು ಏಕಾದಶಿ ಬರುತ್ತೆ, ಬೆಳಗ್ಗೆಯಿಂದ ರಾತ್ರಿ ಉಪವಾಸ ವ್ರತ ಮಾಡಿ ಜಾಗರಣೆ ಮಾಡಿ ಯಥಾಶಕ್ತಿ ಯಥಾಮತಿ ದೇವರ ಆರಾಧನೆ ಮಾಡಿದರೆ ಎಲ್ಲ ಫಲ ಸಿಕ್ಬಿಡುತ್ತೆ. ಹಾಗಾಗಿ ಈ ಕೃಷ್ಣ ಪಕ್ಷದ ಈ ವೈಶಾಖ ಮಾಸದ ಏಕಾದಶಿಯನ್ನು ಅವಶ್ಯ ತಪ್ಪದೇ ಆಚರಿಸಿ. ಅಷ್ಟೇ ಅಲ್ಲದೆ ನೀವು ಕುರುಕ್ಷೇತ್ರಕ್ಕೆ ಹೋಗಿ ಸೂರ್ಯಗ್ರಹಣ ಇದ್ದಾಗ ಒಂದಿಷ್ಟು ಸ್ವರ್ಣ ಬಂಗಾರವನ್ನು ದಾನ ಮಾಡಿದರೆ ಏನು ಪುಣ್ಯ ಬರುತ್ತೋ ಆ ಪುಣ್ಯ ಒಂದು ಈ ಏಕಾದಶಿಯ ವ್ರತದ ಸರಿಯಾದ ಆಚರಣೆಯಿಂದ ಬರುತ್ತೆ. ಹಾಗಾಗಿ ಶ್ರದ್ಧೆಯಿಂದ ಯಾರು ಈ ಏಕಾದಶಿ ವ್ರತವನ್ನು ಮಾಡ್ತಾರೋ ಅವರಿಗೆ 10,000 ವರ್ಷದ ಫಲ, ಅಂದರೆ 10,000 ವರ್ಷ ತಪಸ್ಸು ಮಾಡಿದ್ರೆ ಏನು ಫಲನೋ ಅಷ್ಟು ಫಲ ಸಿಗುತ್ತೆ. ಹಾಗಾಗಿ ಇದನ್ನೆಲ್ಲ ಮಾಡಿ ಅಂತ ತಿಳಿಸ್ತಾ ಒಂದು ಎಚ್ಚರದ ಮಾತನ್ನು ಏಕಾದಶಿ ಸಂದರ್ಭದಲ್ಲಿ ಹೇಳ್ತಾರೆ. ಯಾವ ದೋಷ ಪರಿಹಾರತೆ ಏಕಾದಶಿ ಮಾಡಿದೆ ಅಂದರೆ, ಈಗ ನಮಗೆ ವರದಕ್ಷಿಣೆ ಅಂತ ನೆನಪಿರುತ್ತೆ. ವರನಿಗೆ ಕೊಡೋವಂಥ ದಕ್ಷಿಣೆ ವರದಕ್ಷಿಣೆ ಹುಡುಗಿ ಮನೆಯವರು ಹುಡುಗ ಮನೆಯವರು ಕೊಡೋದು. ಆದರೆ ಕಲಿಯುಗದಲ್ಲಿ ವಿಪರೀತನೂ ಆಗೋಗಿದೆ. ಈಗ ನಿಮಗೆ ಒಳ್ಳೆ ಹುಡುಗಿ ಬೇಕಾ, ನಮಗೊಂದಿಷ್ಟು ಕೊಡಿ ಅಂತ, ಆ ಥರನೂ ಆಗೋಗಿದೆ. ಕಾಲ ಹಾಗೆ ಬಂದ್ಬಿಟ್ಟಿದೆ. ವಸ್ತುತಃ ಹಿಂದೆ ಏನಾಗ್ತಾ ಇತ್ತು, ಹಿಂದೆ ಎಲ್ಲ ಈ ಥರ ಇರಲಿಲ್ಲ. ಆದರೆ ಕೆಲವರಲ್ಲಿ ಏನಂದರೆ ಕನ್ಯಾದಾನ ಕೊಡಬೇಕು ಅಂದರೆ ಮಾರ್ಕೊಂಡು ಬಿಡೋರು, ಕನ್ಯೆಯರನ್ನು ಮಾರ್ಕೊಳ್ಳೋದು.
ಅದಕ್ಕೊಂದಿಷ್ಟು ದುಡ್ಡು ತಗೊಳ್ಳೋರು. ಇದು ದೊಡ್ಡ ತಪ್ಪು. ಈ ಥರ ಮಾಡಬಾರ್ದು. ಕನ್ಯಾದಾನ ಮಾಡಬೇಕಾದವರು ಚೂರು ದುಡ್ಡನ್ನು ಇಸ್ಕೊಳ್ಬಾರ್ದಂತೆ. ವಿಶುದ್ಧವಾಗಿ ಕನ್ಯಾದಾನ ಮಾಡಬೇಕು ಅಂತಿದೆ. ಆದರೆ ಯಾರಾದರೂ ದುಡ್ಡಿನ ಆಸೆಗೆ ಬಿದ್ದು ಕನ್ಯಾದಾನ ಮಾಡಬೇಕಾದ್ರೆ ಒಂದಿಷ್ಟು ದುಡ್ಡು ತಗೊಳ್ತಾರೆ ಅಂದರೆ ಆ ಪಾಪ ಇರುತ್ತಲ್ಲ, ಅದು ಜನ್ಮ ಜನ್ಮಗಳಿಗೆ ಬರೋ ಪಾಪ. ಅದು ಕಳಿಬೇಕು ಅಂದರೆ ಈ ಏಕಾದಶಿ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಏಕಾದಶಿ ಮಾಡಬೇಕಾದ್ರೆ ಒಂದಿಷ್ಟು ನಿಯಮಗಳನ್ನು ಹೇಳ್ತಾರೆ. ಏನಂದರೆ ದಶಮಿ ದಿವಸ, ದಶಮಿ ಅಂದರೆ 10, ಏಕಾದಶಿ ಅಂದರೆ 11ನೇ ದಿವಸ. ದಶಮಿ 10 ಬಿಡಿ ಅಂತ ಹೇಳ್ತಾರೆ. 10ನೇ ದಿವಸ 10 ಬಿಡಬೇಕು. ವಿಶೇಷವಾಗಿ ಏನೇನು ಬಿಡಬೇಕು? ಕಂಚಿನ ಪಾತ್ರೆಯಲ್ಲಿ ತಿನ್ನಬಾರ್ದು, ಮಾಂಸ ಭಕ್ಷಣ ಮಾಡಬಾರ್ದು, ಮಸೂರ ಅದನ್ನು ತಿನ್ನಬಾರ್ದು, ಮಸೂರ ಈ ಬೇಳೆ ಏನು ಸಿಗುತ್ತೆ ಅದನ್ನು ತಿನ್ನಬಾರ್ದು, ಮತ್ತು ಕಡಲೆ, ಮತ್ತು ಕೋದ್ರವ ಅಂತ ಒಂದಿದೆ, ಶಾಖ, ಜೇನುತುಪ್ಪ, ಪರಾನ್ನ, ಪುನರ್ಭೋಜನ, ಮೈಥುನ. ಪರಾನ್ನ ಅಂದರೆ ಇನ್ನೊಬ್ಬರ ಮನೆಗೆ ಹೋಗಿ ದಶಮಿ ದಿವಸ ಊಟ ಮಾಡಬಾರ್ದು. ದ್ವಾದಶಿ ದಿವಸನೂ ಪರಾನ್ನ ನಿಷಿದ್ಧ, ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡಬಾರ್ದು. ಪುನರ್ಭೋಜನ ಅಂದರೆ ಒಪ್ಪತ್ತು ಮಾತ್ರ ಊಟ, ರಾತ್ರಿ ಹೊತ್ತು ಊಟ ಮಾಡೋ ಹಾಗಿಲ್ಲ. ಹಾಗಾಗಿ ಫಲಾಹಾರ ವ್ಯವಸ್ಥೆ ಅಂತ ಬಂದಿದೆ ರಾತ್ರಿ ಹೊತ್ತು. ಇನ್ನು ಮೈಥುನ ಮಾಡಬಾರ್ದು, ಸ್ತ್ರೀ ಪುರುಷರ ಮೈಥುನ ನಿಷಿದ್ಧ ಅಂತ ಹೇಳಿದ್ದಾರೆ. ಈ 10 ಮಾಡಬಾರ್ದು. ಅಂದರೆ ಏಕಾದಶಿ ಫಲ ಪಡಿಬೇಕು ಅಂದರೆ ಇಷ್ಟನ್ನು ಬಿಟ್ಟ ಏಕಾದಶಿಯನ್ನು ಆಚರಣೆ ಮಾಡ್ದ. ಏಕಾದಶಿ ದಿವಸನೂ ಸ್ವಲ್ಪ ನಿಯಮ ಇದೆ. ಏನಂದರೆ ಯಾರು ಏಕಾದಶಿ ಮಾಡಲ್ವೋ ಅವ್ರ ಜೊತೆ ಮಾತಾಡಬಾರ್ದಂತೆ. ಮಾತಾಡಿದರೆ ನಮ್ಮ ಏಕಾದಶಿ ಪುಣ್ಯ ಹೋಗುತ್ತಂತೆ. ತುಂಬ ಕಷ್ಟ ಇದು. ಇದೊಂದು ಮಾಡೋದು. ಆಮೇಲೆ ತಾಂಬೂಲ, ದಂತಧಾವನ ಅಂದರೆ ಹಲ್ಲುಜ್ಜೋದು ಎಲ್ಲ ಮಾಡಬಾರ್ದು. ಹಲ್ಲುಜ್ಜಬಾರ್ದು ಅಂದರೆ ಕೆಲವರು ಆಕ್ಷೇಪ. ಏನಿದು ಏಕಾದಶಿ ಹಲ್ಲುಜ್ಜಬಾರ್ದು ಅಂದರೆ? ಬಾಯಿಯ ವಾಸನೆ ತಡಿಲಿಕ್ಕಾಗ್ತಾ ಎಷ್ಟು ದುರ್ವಾಸನೆ ಬರುತ್ತೆ ಅಂದರೆ, ಅದು ದಶಮಿ ದಿವಸ ರಾತ್ರಿ ಹೊತ್ತು ಮಲಗ್ತಿರಲ್ಲ, ಮಲಗಬೇಕಾದ್ರೆ ಆಗ ಚೆನ್ನಾಗಿ ದಂತಧಾವನ ಮಾಡಿ ಮಲಗಬೇಕಂತೆ. ಬೆಳಗಿನ ಜಾವ ಚೆನ್ನಾಗಿ ಬಾಯಿ ಮುಕ್ಕಳಿಸ್ಲಿಕ್ಕೆ ಮಾತ್ರ ಅಧಿಕಾರ. ಯಾಕೆಂದರೆ ನೀವು ಪೇಸ್ಟ್ ಹಾಕ್ಕೊಂಡ್ರೆ ಅದರ ರಸ ತಾಕ್ಬಿಡ್ತಲ್ಲ, ಆ ನಾಲಿಗೆಗೆ ಹೋಯ್ತಲ್ಲ, ಆ ನಾಲಿಗೆಗೂ ತಾಕಬಾರ್ದು ಯಾವ ರಸನೂ ಕೂಡ. ತೀರ್ಥ ಒಂದು ಬಿಟ್ಟರೆ ಏಕಾದಶಿ ದಿವಸ ಇನ್ಯಾವುದೂ ಹೋಗಬಾರ್ದು. ಆದ್ದರಿಂದ ಆಗ ಪುಣ್ಯ ಹೋಗ್ಬಿಡುತ್ತೆ ಅಂತ ಅಭಿಪ್ರಾಯ. ಇನ್ನು ಅವತ್ತು ಸುಳ್ಳನ್ನು ಹೇಳಬಾರ್ದು, ಮತ್ತು ಕಟಿಂಗ್ಗೆ ಹೋಗಬಾರ್ದು, ಮತ್ತು ತೈಲ ಎಣ್ಣೆ ಹಚ್ಕೊಳ್ಬಾರ್ದು, ಹೀಗೆಲ್ಲ ಇದೆ. ಇದೆಲ್ಲ ಪಾಲಿಸಿ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದರೆ ಆಗ ಫಲ ಸಿಗುತ್ತೆ. ರಾತ್ರಿಯಲ್ಲಿ ಜಾಗರಣೆ ಮಾಡಿ ಎಲ್ಲ ಪಾಪಗಳಿಂದ ಮುಕ್ತಿ ಸಿಗುತ್ತೆ. ಇಷ್ಟೆಲ್ಲ ಬಿಡಿ, ನಮಗೆ ಏಕಾದಶಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಇದನ್ನೊಮ್ಮೆ ಕೇಳ್ಬಿಡ್ಬೇಕಂತೆ. ಯಾಕೆ ಕೇಳಬೇಕು ಅಂದರೆ, ಕೊನೆಯದಾಗಿ ಹೇಳ್ತಾರೆ, ಯಾರು ಏಕಾದಶಿ ವ್ರತದ ಪುಣ್ಯವನ್ನು ಹೇಳುವಂತಹ ಈ ಭವಿಷ್ಯೋತ್ತರ ಪುರಾಣದಲ್ಲಿ ಬರುವಂಥ ಈ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಮಹಿಮೆಯನ್ನು ಕೇಳ್ತಾರೋ ಅವರಿಗೆ ಗೋಸಹಸ್ರ ಫಲಂ ಲಭೇತ್. 1000 ಗೋದಾನ ಮಾಡಿದರೆ ಎಷ್ಟು ಫಲನೋ ಅಷ್ಟು ಫಲ ಸಿಗತ್ತೆ. ಎಲ್ಲ ಪಾಪಗಳಿಂದ ಮುಕ್ತಿ, ವಿಷ್ಣು ಲೋಕೆ ಮಹೀಯತೆ ಅಂತ, ವಿಷ್ಣು ಲೋಕಾವಾಪ್ತಿ ಅಂತ ಇಷ್ಟೊಂದು ಫಲ ಹೇಳಿದ್ದಾರೆ. ಅದರಿಂದ ಪ್ರತಿ ಏಕಾದಶಿಗೂ ಇಷ್ಟು ಮಹತ್ವ ಇದ್ದಾಗ ಅದರಲ್ಲೂ ವೈಶಾಖ ಮಾಸದ ಏಕಾದಶಿ ಬಹಳ ಶ್ರೇಷ್ಠ. ತಪ್ಪದೇ ಈ ಏಕಾದಶಿಯನ್ನು ಆಚರಣೆ ಮಾಡಿ. ಏನು ತಿಂದೇ ಇರೋದೇ ಒಂದು ವ್ರತನ ನೋಡಿ, ಎಷ್ಟು ಅದ್ಭುತ. ಈ ಥರ ವ್ರತ ನಮಗೆಲ್ಲರೂ ಸಿಗುತ್ತಾ? ಎಷ್ಟು ಕಷ್ಟ ಒಂದೊಂದು ವ್ರತ ಮಾಡಬೇಕು ಅಂತಂದರೆ, ಅದನ್ನು ಬಿಡಬೇಕು, ಇದನ್ನು ಬಿಡಬೇಕು, ನಿಜ. ಇಲ್ಲ ಆಹಾರ ಬಿಟ್ಬಿಟ್ಟು ಸುಮ್ಮನೆ ಕೂತ್ರೆ ದೇವ್ರ ಭಜನೆ ಮಾಡ್ತಾ ಸಾಕು. ಸುಲಭವಾಗಿ ಇಷ್ಟು ಉಪಾಯ ಕೊಟ್ಟ ಮೇಲೆ ಇದನ್ನೂ ನಾವು ಬಿಟ್ಕೊಂಡ್ರೆ ಇನ್ನೇನು ಪರಿಹಾರ ಇರುತ್ತೆ. ಹಾಗಾಗಿ ಎಲ್ಲರೂ ತಪ್ಪದೇ ಈ ಏಕಾದಶಿಯನ್ನು ಮಾಡಿ ಆ ಕೃಷ್ಣನ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.